ಆಲೂಗಡ್ಡೆ ಆಗೋದು ಒಂದು ವಾರ ಆಯಿತು. ಬೈಯರ್ಸು ತೋಟದಲ್ಲೇ ಬಂದು ತಗೊಂಡು ಹೋಗ್ತಾರೆ ಅಂತ ನಾವು ಕಾದು ಕಾದು ಸುಸ್ತಾಗಿ ಸುಣ್ಣ ಆಗ್ಬಿಟ್ಟಿದ್ದೀವಿ ರೈತರು. ಸೊ ಹಾಗಾಗಿ ಇವತ್ತು ನಾವೇ ಗ್ರೇಡಿಂಗ್ ಮಾಡಿ ಮಾರ್ಕೆಟ್ಗೆ ಹಾಕೋಣ ಅಂದ್ಬಿಟ್ಟು ಇದು ಮಾಡ್ತಾಯಿದ್ವಿ. ಜೈ ಜವಾನ್ ಜೈ ಕಿಸಾನ್. ನಮಸ್ಕಾರ ಸ್ನೇಹಿತರೆ. ಈ ಸರಿ ಆಲೂಗಡ್ಡೆ ಹಾಕಿ ನಮಗೆ ತುಂಬ ಪಾಠ ಕಲಿಸಿದೆ ರೈತರಿಗೆ. ಯಾಕಂದರೆ ಇಷ್ಟು ಕಷ್ಟಪಟ್ಟು ಬೆಳೆದಿದ್ವಿ, ಬೈಯರ್ಸು ಬರ್ತಾಯಿಲ್ಲ, ರೇಟ್ ಇಲ್ಲ ಅಂದ್ಬಿಟ್ಟು. ಸೊ ತುಂಬ ಮನಸ್ಸಿಗೆ ಕಷ್ಟ ಆಗ್ತಾಯಿದೆ. ಇಷ್ಟು ಬೆಳೆದೂ ಸುಖ ಇಲ್ಲ ಅಂದ್ಬಿಟ್ಟು ತುಂಬ ಬೇಜಾರಾಗ್ಬಿಟ್ಟಿದೆ ರೈತರಿಗೆ. ನನಗೇ ಅಲ್ಲ, ಎಲ್ಲ ರೈತರಿಗೂ ಆಲೂಗಡ್ಡೆ ಹಾಕಿರೋ ರೈತರೆಲ್ಲ ಇಷ್ಟು ತುಂಬ ಮನಸ್ಸು ನೊಂದುಬಿಟ್ಟಿದ್ದಾರೆ ಈ ಸಾರಿ. ಸೊ ಹಾಗಾಗಿ ತುಂಬ್ತಾಯಿದ್ರು. ಆಮೇಲೆ ನಮ್ಮಮ್ಮ ಊಟನೂ ತೊಗೊಂಬಂದರು. ಊಟ ಎಲ್ಲ ತಿಂದ್ಬಿಟ್ಟು ಆಮೇಲೆ ಎಲಾಡಿಕೆ ಕೊಡೋದು ನಮ್ಮ ಪದ್ಧತಿ. ಊಟ ಆದಮೇಲೆ ಸೊ ಅದಕ್ಕೆ ಎಲಾಡಿಕೆ ಹಾಕ್ಕೊಂಡು ಮತ್ತು ಇನ್ನೂ ತುಂಬೋದಿತ್ತು. ಅದನ್ನು ಪಾಪ ಅವರು ಲಾರಿ ಬರ್ತಾ ಇದೆ ಅಂದ್ಬಿಟ್ಟು ಹೇಳಿದ್ವಿ. ಸೊ ಎಲಾಡಿಕೆ ಎಲ್ಲ ಹಾಕ್ಕೊಂಬಿಟ್ಟು ಪಾಪ ಅವರು ಬೇಗ ಬೇಗ ಎದ್ದು ಉಳಿದಿದ್ದ ಮೂಟೆಗಳನ್ನೆಲ್ಲ ಗಡ್ಡೆಗಳನ್ನೆಲ್ಲ ಮೂಟೆಗಳಿಗೆ ತುಂಬಿದ್ರು. ಅಂತೂ ಇಂತೂ ತುಂಬಿದ್ದಾಯಿತು ನೋಡಿ ಸ್ನೇಹಿತರೆ. ಇನ್ನೊಂದು 10ರಿಂದ 20 ಮೂಟೆ ಆಗೋಷ್ಟು ಗಡ್ಡೆ ಉಳ್ಕೊಂಡಿದ್ದೆ. ದೊಡ್ಡ ರಾಶಿ ಎಲ್ಲ ಖಾಲಿ ಮಾಡಿದ್ರು ಪಾಪ, ಅಷ್ಟು ಶ್ರಮಪಟ್ಟು ಜನನು. ಸೊ ಅಂತೂ ಇಂತೂ ಖಾಲಿ ಆಯಿತು ಅಂತಲೇ ಹೇಳ್ಬೋದು. ಎಷ್ಟು ಮೂಟೆ ಆಯಿತು ಅಂತ ಇದು ಎಲ್ಲಿಗೆಲ್ಲ ಹೋಗೋದು ಅಂದರೆ ಒಂದು ಆಲ್ಮೋಸ್ಟ್ 250 ಮೂಟೆ ಆಯಿತು. ಅದು ಎಲ್ಲ ನಾವು ಕೊಯಂಬತ್ತೂರು ಹತ್ರ ಇರೋ ಮೇಟುಪಾಳ್ಯಂಗೆ, ತಮಿಳ್ನಾಡಲ್ಲಿ ಮೇಟುಪಾಳ್ಯಂ ಮಾರ್ಕೆಟ್ಗೆ ಹೋಗೋದು ಈ ಆಲೂಗಡ್ಡೆ ಎಲ್ಲನೂ. ಅಲ್ಲಿ ನಾವು ಅರ್ಲಿ ಮಾರ್ನಿಂಗ್ 5:36ಗೆ ಟೆಂಪೋ ರೀಚ್ ಆಗಿಬಿಟ್ರೆ ಲಾರಿ, ಅಲ್ಲಿ ಅರ್ಲಿ ಮಾರ್ನಿಂಗು ಆ್ಯಕ್ಷನ್ ಕರೀತಾರೆ, ಅಲ್ಲಿ ಮಾರೋದು. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಎಷ್ಟು ಮೂಟೆ ಆಗಿತ್ತು, ಲಾರಿಗೆಲ್ಲ ಯಾವ ಥರ ಲೋಡ್ ಮಾಡೋದು ಅಂದ್ಬಿಟ್ಟು. ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಫಾಲೋ